ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಇದು ಕರ್ತನ ದಿನವಲ್ಲವೋ? ರಜೆ ದಿನ ಅಂದುಕೊಂಡು ಈ ದಿನ ಇನ್ನೂ ಹೆಚ್ಚು ಮಲ್ಗೋಣ ಅಂತ ಮಲ್ಕೊಂಡಿದ್ದೀರೋ? ಉದಯದಲ್ಲಿ ಆಫೀಸ್ಗಳಿಗೂ ಸ್ಕೂಲ್ಗಳಿಗೂ ಕೆಲಸಗಳಿಗೂ ಪ್ರತಿದಿನ ಓಡಿ ಹೋದಂತೆ ಇನ್ನೂ ಹೆಚ್ಚು ಆಸಕ್ತಿಯಿಂದ ನನ್ನ ದೇವರ ಸನ್ನಿಧಿಗೆ ಓಡೋಡಿ ಹೋಗಬೇಕು ಎಂಬ ಆಸೆ ನಮಗಿರಬೇಕಲ್ಲವೇ? ಜೀವವುಳ್ಳ ದೇವರನ್ನು ಸಂಧಿಸುವುದಕ್ಕಾಗಿ ನಾನು ತವಕಿಸುತ್ತಾ ಇದ್ದೇನೆ, ಆಶಿಸುತ್ತಿದ್ದೇನೆ ಎಂದು ಭಕ್ತರು ಹೇಳಿದಂತೆ ಈ ದಿನ ಅನೇಕ ಜನರು ಈ ನಮ್ಮ ಕಾಲದಲ್ಲಿ ಅನ್ನಲಿಕ್ಕಾಗ್ತಾ ಇಲ್ಲ. ಕಾರಣ ನಮ್ಮ ಆಧ್ಯಾತ್ಮಿಕ ಸ್ಥಿತಿ ಸರಿಯಾಗಿಲ್ಲ ಎಂದರ್ಥ. ಆರೋಗ್ಯ ಇದ್ದವನಿಗೆ ಹಸಿವೆಯಾದಂತೆ ಆಧ್ಯಾತ್ಮಿಕವಾಗಿ ಸರಿಯಾಗಿರುವವನು ನೀತಿಗಾಗಿ ಹಸಿದು ಬಾಯಾರುವವನಾಗಿದ್ರೆ ಕರ್ತನ ಸನ್ನಿಧಿಗೆ ಓಡೋಡಿ ಹೋಗುವವರಾಗಿರ್ತಾರೆ. ಕಮಾನ್, ಎದ್ದೇಳಿರಿ, ದೇವರ ಸನ್ನಿಧಿಗೆ ಹೋಗೋಣ. ಎದ್ದು ಸೆಟ್ಟಾಗಿರಿ, ಬೇಗ ಹೋಗೋಣ. ಒಂದು ಚಿಕ್ಕ ವಾಕ್ಯ ಧ್ಯಾನ ಮಾಡಿ ಹೋಗೋಣ ಬನ್ನಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಸ್ವಲ್ಪ ಹೊತ್ತು ನಿಮ್ಮ ವಾಕ್ಯ ಧ್ಯಾನ ಮಾಡಿ ನಂತರ ನಾವು ಸಭೆಗೆ ಹೋಗಿ ಸುದೀರ್ಘವಾಗಿ ನಿಮ್ಮನ್ನು ಆರಾಧಿಸುವಂತೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನಾನು ಹೇಳೋದು ಕೆಲವರಿಗೆ ವರ್ತಿಸದೇ ಇರಬಹುದು, ಯಾಕೆಂದರೆ ಕೆಲವರಿಗೆ ಉದಯ ಕಾಲದಲ್ಲಿ ಆರಾಧನೆ ಇರುತ್ತೆ, ಹೋಗಿರಿ. ಕೆಲವರಿಗೆ 10 o'clock 11 o'clock ಹಾಗೂ ಬೇರೆ ಬೇರೆ ಸಮಯಗಳಲ್ಲಿ ಆರಾಧನೆಗಳು ಇಟ್ಟುಕೊಂಡವರಾಗಿರ್ತಾರೆ. ಹಾಗಾಗಿ ಒಂದು ವೇಳೆ ನಿಮ್ಮ ಆರಾಧನೆ ಉದಯದಲ್ಲಿ ಇರುವುದಾದರೆ ಮೊದಲು ಆರಾಧನೆಗೆ ಹೋಗಿರಿ, ಬಂದ ನಂತರ ಈ ಅನುದಿನದ ಧ್ಯಾನವನ್ನು ವೀಕ್ಷಿಸಿರಿ. ಕೆಲವರು ಇತರ ದೇಶದಲ್ಲಿದ್ದವರಿಗೆ ಇದು ನಿಮಗೆ ಅನುಕೂಲವಾದ ಸಮಯವಾಗಿಲ್ಲದಿದ್ರೂ ಕನ್ನಡ ಆರಾಧನೆ ನಮ್ಮ ದೇಶದಲ್ಲಿ ಇಲ್ಲ, ನಮ್ಮ ಸುತ್ತಮುತ್ತಲು ಸಭೆಗಳೇ ಇಲ್ಲ ಎಂದು ಕೆಲವರು ತಿಳಿಸುತ್ತಾ ಇರುವುದರಿಂದ ಅಂಥವರಿಗೋಸ್ಕರ ಭಾನುವಾರವೂ ಕೂಡ ಅನುದಿನದ ಧ್ಯಾನವನ್ನು ಚರ್ಚಿಗೆ ಹೋಗಲಾರದವರಿಗಾಗಿ ನಾವು ಪ್ರಸಾರ ಮಾಡ್ತಿದ್ದೇವೆ. ಮತ್ತು ಸುವಾರ್ತೆ ತಲುಪದೇ ಇರುವವರಿಗೆ, ಆರಾಧನೆ ಇಲ್ಲದವರಿಗೆ ಆಧ್ಯಾತ್ಮಿಕವಾಗಿ ಆಶೀರ್ವಾದಕರವಾಗಿರುತ್ತೆ. ಬನ್ನಿ, ಈ ದಿನ ದೇವರ ವಾಕ್ಯಕ್ಕೆ ಹೋಗೋಣ. ಮತ್ತು ನೀವು ಸಭೆಗೆ ಹೋಗ್ತಾ ಇದ್ದೇವೆ ಎಂದು ಹೇಳ್ತಾ ಇದ್ದೀರಿ, ಚೆನ್ನಾಗೇ ಇದೆ. ಸಭೆಗೆ ಹೋಗಿ ನಾವು ತಿರುಗಿ ಬಂದ ನಂತರ ನಮ್ಮ ಜೀವಿತದಲ್ಲಿ ಮಾರ್ಪಡುವಿಕೆ ಇದೆಯಾ? ಸಭೆಗೆ ಹೋದವರಿಗೂ ಸಭೆಗೆ ಹೋಗಲಾರದವರಿಗೂ ವ್ಯತ್ಯಾಸ ಕಾಣಿಸುತ್ತಾ ಇದೆಯಾ? ಸಭೆಗೆ ಹೋಗುವಂಥವರಿಗೆ ಹೋಗದೇ ಇರುವವರಿಗೆ ಒಂದೇ ವಿಧವಾದ ಪರಿಸ್ಥಿತಿ ಇದೆಯಾ? ನಾವು ದೇವರ ಸಭೆಗೆ ಹೋದಾಗ, ಅಲ್ಲಿ ದೇವರ ಸನ್ನಿಧಿಯನ್ನು ಅನುಭವಿಸಿದಾಗ ನಮ್ಮ ಮುಖಗಳಲ್ಲಿ ದೇವರ ಬೆಳಕಿರುತ್ತೆ, ಕಳೆ ಇರುತ್ತೆ, ಸಂತೋಷ ಇರುತ್ತೆ. ಸಮಸ್ಯೆಗಳಿಗೆ ಪರಿಷ್ಕಾರಗಳಿರುವುದರಿಂದ, ಆರೋಗ್ಯ ಹೊಂದಿಕೊಳ್ಳುವವರಾಗಿರೋದ್ರಿಂದ, ಆಮೇಲೆ ನಾವು ಮಾಡುವುದೆಲ್ಲ ಸಫಲವಾಗುತ್ತಾ ಇರುವುದರಿಂದ ನಮ್ಮನ್ನು ನೋಡಿ ಅನೇಕರು ಕರ್ತನ ಕಡೆಗೆ ತಿರುಗುತ್ತಾರೆ. ಆದರೆ ಕೆಲವರು ಸಭೆಗೆ ಹೋಗ್ತಿದ್ದೇವೆ ಅನ್ನುತ್ತಾರೆ, ಬರ್ತಿದ್ದೇವೆ ಅನ್ನುತ್ತಾರೆ, ಕ್ರೈಸ್ತರೆಂದು ಹೇಳಿಕೊಳ್ತಾರೆ. ಖಚಿತವಾಗಿಯೂ ಭಾನುವಾರದಂದು ನಾವು ಸಭೆಗೆ ಹೋಗ್ತೇವೆ ಎಂದು ಹೇಳ್ತಾರೆ. ಅದರಲ್ಲಿ ಒಬ್ಬನು ಹೇಳ್ತಾನೆ, ನಾನು ಎಲ್ಲರಿಗಿಂತಲೂ ಮೊದಲು ಹೋಗ್ತೇನೆ ಅನ್ನುತ್ತಾನೆ. ಯಾರು ಹೋಗೋದಕ್ಕಿಂತ ಮುಂಚೆ ನಾನೇ ಮೊದಲು ಹೋಗ್ತೇನೆ ಸಭೆಗೆ. ಯಾಕೆ ನೀವು ಅಷ್ಟೊಂದು ಬೇಗ ಹೋಗ್ತೀರಿ ಅಂದಾಗ, ಇನ್ನೇನು ಮತ್ತೆ ಬೀಗದ ಕೈ ನನ್ನ ಹತ್ರನೇ ಇದೆಯಲ್ಲವೇ, ಸಭೆಯ ಬಾಗಿಲು ತೆರೆಯಲು ಹೋಗ್ತೇನೆ ಅಂದ. ಮತ್ತೆ ಮುಗ್ದಾದ್ಮೇಲೆ ಬಾಗಿಲು ಮುಚ್ಚಲು ಹೋಗ್ತಾನಂತೆ. ಕೆಲವರು ಸಭೆಯಲ್ಲಿ ಶಿಫ್ಟ್ಗಳಂತೆ ಹೋಗ್ತಾ ಇರ್ತಾರೆ, ಹೌದಲ್ಲವೇ? ಅವರ ಪಾತ್ರ ಮುಗಿದ ಕೂಡಲೇ, ಅಂದರೆ ಗಾಯಕರು, ಮ್ಯೂಸಿಷಿಯನ್ ಟೀ ಕುಡಿಯುವುದಕ್ಕಾಗಿ ಹೊರಗೆ ಹೋಗ್ತಾರೆ. ಒಬ್ಬ ಪಾಸ್ಟರ್ ಅವರು ಪ್ರಸಂಗ ಮಾಡುವುದಕ್ಕಿಂತ ಮುಂಚೆ ವಿಶ್ರಾಂತಿಯಲ್ಲಿರ್ತಾರೆ. ಪ್ರಸಂಗ ಮುಗಿಸಿ ಎಲ್ಲಿಗೆ ಹೋಗ್ತಾರೆಂದು ಯಾರಿಗೂ ಗೊತ್ತಾಗಲ್ಲ. ಇಂತಹ ಆರಾಧನೆಗಳು, ಸಭೆಗಳು ಬಹಳ ಇವೆ. ಆದರೆ ನಾವು ಕಲ್ತಿರೋದೇನೆಂದರೆ, ನಮ್ಮ ಆರಾಧನೆ ಮುಗಿದ ನಂತರ ಯಾರೊಬ್ಬರೂ ಕೂಡ ಹೊರಗಡೆಗೆ ಹೋಗಬಾರದು. ಮುಕ್ತಾಯದ ಪ್ರಾರ್ಥನೆಯವರೆಗೂ ಎಲ್ಲರೂ ದೇವರ ಸನ್ನಿಧಿಯನ್ನು ಅನುಭವಿಸಬೇಕು. ಕ್ರಮವನ್ನು ಪಾಲಿಸಿರಿ, ಆಶೀರ್ವದಿಸಲ್ಪಡ್ತೀರಿ. ಆಚಾರದಂತೆ ಅಭ್ಯಾಸದಂತೆ ಸಭೆಗೆ ಹೋದರೆ ಪ್ರಯೋಜನವಿಲ್ಲ ಪ್ರಿಯರೇ. 99% ಕ್ರೈಸ್ತರೆಂದು ಹೇಳಿಕೊಳ್ಳುವಂಥವರು ಸಭೆಗೆ ಹೋಗ್ತಿರೋದಾದರೆ ಅವರು ಆಧ್ಯಾತ್ಮಿಕವಾಗಿ ಆಶೀರ್ವದಿಸಲ್ಪಡುತ್ತಾ ಇಲ್ಲ ಎನ್ನುವುದಾದರೆ ಕಾರಣ ಇದೆ. ಯಾವುದು? ನೋಡೋಣ ಬನ್ನಿ. ಯೆಹೆಜ್ಕೇಲನ ಕಾಲದಲ್ಲಿ, ಅಂದರೆ ಯೆಹೆಜ್ಕೇಲನ ಪುಸ್ತಕದಲ್ಲಿ 33ನೇ ಅಧ್ಯಾಯದ 31ನೇ ವಚನ ಹೇಳುತ್ತೆ, ನನ್ನ ಜನರು ಬರಬೇಕಾದ ರೀತಿಯಲ್ಲಿ ಅವರು ನಿನ್ನ ಬಳಿಗೆ ಬಂದು ನನ್ನ ಜನರಂತೆ ನಿನ್ನ ಮುಂದೆ ಕೂತುಕೊಂಡು ನಿನ್ನ ಮಾತುಗಳನ್ನು ಕೇಳುವರು. ಅಬ್ಬಾ, ಭಾನುವಾರ ಬಂದ ಕೂಡಲೇ ಕೆಲವರಿಗೆ ಎಲ್ಲಿಲ್ಲದ ಭಕ್ತಿ ಬರುತ್ತೆ ಪ್ರಿಯರೇ. ಭಾನುವಾರ ಅವರು ಧರಿಸುವ ಬಟ್ಟೆಗಳೇ ಬೇರೆ ಇರ್ತವೆ, ಸೋಮವಾರ ಧರಿಸುವ ಬಟ್ಟೆಗಳೇ ಬೇರೆ ಇರ್ತವೆ. ಭಕ್ತಿ ಭಾವನೆಯೊಂದಿಗೆ ಒಳ್ಳೆ ಮುಸುಕು ಹಾಕಿಕೊಂಡು ಬರ್ತಾರೆ.
ಹೌದಲ್ಲ, ಭಾನುವಾರ ಬರಬೇಕಾದ ರೀತಿಯಲ್ಲಿ ಒಂದು ದೊಡ್ಡ ಬೈಬಲ್ ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ. ನಾವು ಬಹಳ ಭಕ್ತರು ಎಂಬುದಾಗಿ ತೋರಿಸಿಕೊಳ್ಳುವುದಕ್ಕಾಗಿ ಅವರ ಮುಖದಲ್ಲಿಯೂ ಕೂಡ ಒಂಥರ ಏನನ್ಬೇಕು ಎಕ್ಸ್ಪ್ರೆಷನ್ ಜೊತೆಗೆ ಬರ್ತಾರೆ. ಕೆಲವರು ಮುಖವನ್ನು ಉದ್ದವಾಗಿಟ್ಕೊಳ್ತಾರೆ. ಭಾನುವಾರದಂದು ಅವರ ಭಾಷೆಯೇ ಬದಲಾಗುತ್ತೆ. ಎಲ್ಲವೂ ದೇವರ ದಯೆ, ಎಲ್ಲವೂ ದೇವರ ಕೃಪೆ, ಎಲ್ಲವೂ ದೇವರ ಕನಿಕರ. ಅಂದರೆ ತಾವು ಆಡುವ ಪ್ರತಿಯೊಂದು ಮಾತಲ್ಲಿ ದೇವರನ್ನು ಅವರು ಇಟ್ಕೊಂಡು ಮಾತಾಡ್ತಾರೆ, ಭಕ್ತಿ ಭಾವವನ್ನು ತೋರಿಸ್ತಿರ್ತಾರೆ. ಬರಬೇಕಾದ ರೀತಿಯಲ್ಲಿ ಬಂದು ನಿನ್ನ ಮುಂದೆ ಕೂತುಕೊಳ್ಳುತ್ತಾರೆ, ಬಹಳ ಮರ್ಯಾದೆಯಿಂದ ಕೂತ್ಕೊಳ್ತಾರೆ ಸಭೆಯೊಳಗೆ. ನಿನ್ನ ಮಾತುಗಳನ್ನು ಕೇಳುತ್ತಾರೆ, ವಾಕ್ಯ ಕೇಳುತ್ತಾರೆ. ಕೆಲವೊಂದು ಕಡೆ ಅಂತೂ ಗಂಟೆಗಳವರೆಗೂ ಕೇಳ್ತಿರ್ತಾರೆ. ಏನಂತೆ ವಾಕ್ಯ ಕೇಳುತ್ತಾರೆ, ಅಲ್ಲಿವರೆಗೂ ಚೆನ್ನಾಗಿರುತ್ತೆ. ಆದರೆ ಅವುಗಳನ್ನು ಅನುಸರಿಸಿ ಪ್ರವರ್ತಿಸುವುದಿಲ್ಲ. ಪ್ರಯೋಜನ ಏನಿದೆ? ಏನನ್ನು ಕೇಳುತ್ತಾರೋ ಅದರ ಪ್ರಕಾರ ಬದುಕಲಾರದೆ ಇರುವಾಗ ಇನ್ನು ಕೇಳುವುದರಿಂದ ಪ್ರಯೋಜನವೇನು? ಏನೇನು ಕೇಳುತ್ತೇವೋ ಪ್ರತಿ ಭಾನುವಾರ ಅದರ ಪ್ರಕಾರ ಬದುಕದೇ ಇದ್ದರೆ ನಾವು ಪರಿಶುದ್ಧರಾಗುತ್ತೇವೆ, ಯೇಸುವಿಗೆ ಮಕ್ಕಳಾಗುತ್ತೇವೆ, ದೇವರನ್ನು ಮಹಿಮೆಪಡಿಸುವವರಾಗಿರ್ತೇವೆ. ನನ್ನ ಮಾತನ್ನು ಕೇಳಿರಿ ಅನ್ನುತ್ತಿದ್ದಾರೆ ದೇವರು. ನನ್ನ ಮಾತನ್ನು ಕೇಳಿ ಅವುಗಳ ಪ್ರಕಾರ, ನನ್ನ ಮಾತುಗಳನ್ನು ಕೇಳಿ ಕೈಕೊಂಡು ನಡೆಯುವಂಥವನು ಬಂಡೆಯ ಮೇಲೆ ಆಳವಾಗಿ ಅಸ್ತಿವಾರ ಹಾಕಿ ತನ್ನ ಮನೆ ಕಟ್ಟಿಕೊಂಡವನಿಗೆ ಸಮಾನ ಅಂದಿದ್ದಾರೆ ಯೇಸು. ಅಂದರೆ ದೇವರ ಮಾತಿನ ಪ್ರಕಾರ ಆಳವಾಗಿ ಹೃದಯವನ್ನು ಪರಿಶೀಲಿಸಿಕೊಂಡು, ಹೃದಯವನ್ನು ತೊಳೆದುಕೊಂಡು, ಹೃದಯಾಂತರಾಳದಲ್ಲಿರುವ ಪ್ರತಿ ಕಲ್ಮಶವನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ಟು ತನ್ನ ಆಧ್ಯಾತ್ಮಿಕ ಜೀವಿತ ಕಟ್ಟಿಕೊಳ್ಳುವವನು, ವಾಕ್ಯಾನುಸಾರವಾಗಿ ಜೀವಿಸುವವನು, ತುಫಾನು ಬಂದರು, ಹೊರತೆ ಬಂದರು, ಶೋಧನೆ ಬಂದರು, ಹೋರಾಟ ಬಂದರು, ಸೈತಾನನು ಎಷ್ಟೇ ನಿಮ್ಮನ್ನು ಕದಲಿಸಬೇಕೆಂದು ನೋಡಿದರೂ ನಿಮ್ಮನ್ನು ಯಾರು ಕದಲಿಸಲಾರದಂತಹ ಸ್ಥಿರವಾದ ವಿಶ್ವಾಸಿಯಾಗಿ ನೀವು ನಿಂತವರಾಗಿರ್ತೀರಿ. ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ಕೈಕೊಂಡು ನಡೆದೇ ಇರುವವನು ಮರಳಿನ ಮೇಲೆ ಅಸ್ಥಿವಾರ ಹಾಕಿ ಮನೆ ಕಟ್ಟಿಕೊಂಡವನಿಗೆ ಸಮಾನ ಅನ್ನುತ್ತಾರೆ ಯೇಸು. ತುಫಾನು ಬಂದರೆ ಅಂತಹ ಮನೆ ದಡಮನ್ನೇ ಕಡ್ಕೊಂಡು ಬೀಳುವುದು. ಅಷ್ಟೇ, ಗಟ್ಟಿಯಾಗಿ ಗಾಳಿ ಬೀಸಿದರೆ ಅದು ಕೆಡವಿ ಬಿದ್ದೋಗುತ್ತೆ. ದೇವರ ಮಾತಿನ ಪ್ರಕಾರ ಬದುಕಲಾರದಂತಹ ಕ್ರೈಸ್ತಿಯ ವಿಶ್ವಾಸಿ ಗಾಳಿಗೆ ಬಡ್ಕೊಂಡು ಹೋಗ್ತಾನೆ. ಶೋಧನೆಯಲ್ಲಿ ನೀವು ಬಯಲುಪಡಿಸಲ್ಪಡ್ತೀರಿ, ಸೋತು ಹೋಗ್ತೀರಿ. ನಿಜ ಹೇಳ್ರಿ, ನನ್ನಲ್ಲಿ ನಂಬಿಕೆ ಇಡೀರಿ ಎಂದು ಯೇಸು ಹೇಳಿದಾಗ ನಿಮ್ಮ ನಂಬಿಕೆ ನಿಜವಾಗ್ಲೂ ಯೇಸುವಿನ ಮೇಲಿದೆಯಾ, ದುಡ್ಡಿನ ಮೇಲಿದೆಯಾ, ಉದ್ಯೋಗ ಮೇಲಿದೆಯಾ, ಲೋಕದ ಮೇಲಿದೆಯಾ? ಒಮ್ಮೆ ಪರೀಕ್ಷಿಸಿಕೊಳ್ಳಿರಿ. ನಿಮ್ಮ ದೇಹ ದೇವರ ಆಲಯವಾಗಿದೆ, ಅದನ್ನು ಕಾಪಾಡಿಕೊಳ್ಳಿ ಅಂದಾಗ ಕಾಪಾಡಿಕೊಳ್ತಾ ಇದ್ದೀರಾ? ಆ ಮಾತಿನ ಪ್ರಕಾರ ಜೀವಿಸುತ್ತಾ ನಾನು ನನ್ನ ದೇಹ ಅಪವಿತ್ರಪಡಿಸಿಕೊಳ್ಳುವುದಿಲ್ಲವೆಂದು ಭಾವಿಸಿ ನೀವು ಪಾಪದಿಂದ ದೂರ ಇರುತ್ತಾ ಇದ್ದೀರಾ? ಚರ್ಚಲ್ಲಿ ಭಕ್ತಿವಂತರಂತೆ ಪ್ರವರ್ತಿಸಿ ನಂತರ ಇಷ್ಟ ಬಂದಂತೆ ನಡ್ಕೊಂಡ್ರೆ ಅದರಿಂದ ಪ್ರಯೋಜನವೇನಿದೆ? ಬರಬೇಕಾದ ರೀತಿಯಲ್ಲಿ ನನ್ನ ಪ್ರಜೆಗಳು ನಿನ್ನ ಬಳಿಗೆ ಬರ್ತಾರೆ, ನಿನ್ನ ಮುಂದೆ ಕೂತ್ಕೊಳ್ತಾರೆ, ನೀನು ಹೇಳುವ ಮಾತುಗಳನ್ನು ಕೇಳ್ತಾರೆ, ಆದರೆ ಅವುಗಳಂತೆ ಕೈಕೊಂಡು ನಡೆಯಲ್ಲ. ಅವರು ಬಾಯಿಯಿಂದ ಎಷ್ಟೋ ಪ್ರೀತಿಯನ್ನು ತೋರ್ಪಡಿಸುವರು. ಬಾಯಿಯಿಂದ ಎಷ್ಟೋ ಪ್ರೀತಿ. ಪಾಸ್ಟರ್ ಅವರಿಗೆ ವಂದನೆಗಳು ಪಾಸ್ಟ್ರೇ ಎಂಬುದಾಗಿ ಎಷ್ಟೋ ಚೆನ್ನಾಗಿ ಹೇಳ್ತಾರೆ. ಅವರು ಎಷ್ಟೋ ತಗ್ಗಿಸಿಕೊಂಡು ನಮ್ರತೆಯಿಂದ ಎಷ್ಟೋ ಪ್ರೀತಿಯಿಂದ ಅವರು ಹೇಳುವವರಾಗಿರ್ತಾರೆ. ದೇವರೊಂದಿಗೆ ಪ್ರಾರ್ಥಿಸುವಾಗ ಬಹುನೀತಿವಂತರಂತೆ ಪ್ರಾರ್ಥಿಸ್ತಾರೆ. ಪ್ರಭುವೇ, ನನಗಿರುವುದೆಲ್ಲ ನಿಮ್ಮದೇ. ಏನಂತಾರೆ? ಎಷ್ಟೋ ಪ್ರೀತಿಯನ್ನು ತೋರ್ಪಡಿಸುತ್ತಾರೆ. ದೇವರೇ, ನೀವಂದ್ರೆ ನನಗೆ ಬಹಳ ಇಷ್ಟ, ನಿಮಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೇನೆ ಅನ್ನುತ್ತಾರೆ. ಆದರೆ ಏನು ಕ್ರಿಯೆಯಲ್ಲಿ ತೋರಿಸಲ್ಲ. ನಿಮ್ಮ ಪ್ರೀತಿ ಮಾತಲ್ಲಿದ್ರೆ ಏನು ಪ್ರಯೋಜನ? ಅದನ್ನು ಕ್ರಿಯೆಯಲ್ಲಿ ತೋರಿಸಿರಿ. ಬಾಯಿಂದ ಎಷ್ಟೋ ಪ್ರೀತಿಯನ್ನು ತೋರ್ಪಡಿಸುತ್ತಾರೆ, ಆದರೆ ಅವರ ಹೃದಯವು ಲಾಭವನ್ನು ಅಪೇಕ್ಷಿಸುವಂಥದ್ದಾಗಿದೆ. ಅವರ ಹೃದಯದೊಳಗೆ ಪ್ರೀತಿ ಇರುವುದಾದರೆ ಆ ಪ್ರೀತಿ ಯಾವಾಗಲೂ ಕೊಡುವಂಥದ್ದಾಗಿರುತ್ತೆ. ತ್ಯಾಗ, ಸಮರ್ಪಣೆ. ಬಾಯಿಯಿಂದ ತ್ಯಾಗ, ಸಮರ್ಪಣೆ ತೋರಿಸುವಂತೆ ಕಾಣಿಸಿಕೊಳ್ತಾರೆ, ಕೇಳಿಸುವಂತೆ ಮಾಡುತ್ತಾರೆ. ಆದರೆ ಅವರ ಹೃದಯದಲ್ಲಿ ಬೇರೆ ಧ್ಯಾಸವಿರುತ್ತೆ, ಲಾಭಕ್ಕೋಸ್ಕರವೇ. ಯೇಸುಕ್ರಿಸ್ತನನ್ನು ಹಿಂಬಾಲಿಸುವಂಥವರು ಈ ದಿನ 99% ತಮ್ಮ ಲಾಭಕ್ಕೋಸ್ಕರವೇ ಬರುವಂಥವರಾಗಿದ್ದಾರೆ. ಮೇಲುಗಳಿಗೋಸ್ಕರ, ದಿವ್ಯದಾನಗಳಿಗೋಸ್ಕರ, ಆಶೀರ್ವಾದಕ್ಕೋಸ್ಕರ ಅಂದುಕೊಂಡವು ನೆರವೇರುವುದಕ್ಕಾಗಿಯೇ ಹೊರತು, ನಿಜವಾಗ್ಲೂ ಹೇಳಬೇಕಾದ್ರೆ ನನ್ನ ಯೇಸು ನನ್ನನ್ನು ಪ್ರೀತಿಸಿ ತನ್ನ ಪ್ರಾಣ ಕೊಟ್ಟಿದ್ದಾರೆ, ಆತನಿಗೆ ನಾನು ಏನು ಕೊಡಬೇಕು? ನನಗೆ ದೇವರು ಒಳ್ಳೆಯ ಉದ್ಯೋಗವನ್ನು ಕೊಡಿಸಿದಾರಲ್ಲವೇ,
ದೇವರಿಗೆ ನಾನೀಗ ಏನ್ ಮಾಡ್ಲಿ, ನನಗಿಷ್ಟೊಂದು ಆಶೀರ್ವದಿಸಿ ಇಷ್ಟೊಂದು ಉಪಕಾರ ಮಾಡಿದ್ದಾರೆ, ಹಾಗಾಗಿ ಆತನಿಗೆ ಕೃತಜ್ಞತೆ ಕಾಣಿಕೆ ಸಲ್ಲಿಸಬೇಕೆಂಬ ಆಸೆಯಲ್ಲಿ ಎಷ್ಟು ಜನ ಇದ್ದಾರೆ ಹೇಳಿ? ಹೃದಯದಲ್ಲಿ ದೇವರಿಂದಲೂ ಕೂಡ ಏನೋ ಸಂಪಾದಿಸಬೇಕೆಂಬ ಆಸೆ ಇದೆ ಹೊರತು ನನಗಿರುವುದೆಲ್ಲ ದೇವರು ಕೊಟ್ಟಿರುವುದೇ, ನನ್ನ ಸೊತ್ತೆಲ್ಲ ಆತನದೇ ಎಂದು ಗ್ರಹಿಸಿಕೊಳ್ಳುವವರು ಕರ್ತನಿಗಾಗಿ ಜೀವಿಸಲಾರದ ರೀತಿಯಲ್ಲಿ ಅನೇಕರು ಇರುತ್ತಿದ್ದಾರೆ. ಅವರ ಹೃದಯ ಲಾಭವನ್ನೇ ಅಪೇಕ್ಷಿಸುತ್ತದೆ, ಮೆಚ್ಚುಗೆಗಾಗಿ ದೊಡ್ಡಸ್ತಿಕೆಗಾಗಿಯೇ ಅದು ಅಪೇಕ್ಷಿಸುತ್ತಾ ಇರುತ್ತೆ. ಇತರರು ನಿಮಗೆ ಬಹಳ ಒಳ್ಳೆಯವರು ಎಂದು ಹೇಳುವುದಕ್ಕಾಗಿ ಕೆಲಸದಲ್ಲಿ ನೀವು ಬಹಳ ನಟಿಸುವವರಾಗಿರ್ತೀರಿ. ದಯವಿಟ್ಟು ದೇವರ ಆಲಯಕ್ಕೆ ಹೋದಾಗ ನಿಮ್ಮ ಪ್ರವರ್ತನೆ ಬಹು ಜಾಗರೂಕತೆಯಿಂದ ನೋಡಿಕೊಳ್ಳಿರಿ. ನಂತರ ಮುಂದೆ ಏನಿದೆ ನೋಡು, ನೀನು ಚೆನ್ನಾಗಿ ಅವರಿಗೋಸ್ಕರ ವಾದ್ಯವನ್ನು ನುಡಿಸಿ ಒಳ್ಳೆ ಸ್ವರವುಳ್ಳ ಗಾಯಕನ ಹಾಗೆ ನೀನಿರುವಿ. ಈ ಕಾಲದ ಚರ್ಚಸ್ಗಳಲ್ಲಿ ಒಳ್ಳೆ ಸ್ವರಗಳುಳ್ಳ ಗಾಯಕರಿದ್ದಾರೆ, ಅದಕ್ಕಾಗಿ ದೇವರನ್ನು ಸ್ತುತಿಸೋಣ. ಇದಕ್ಕಿಂತ ಮುಂಚೆ ಕ್ರೈಸ್ತಿಯ ಹಾಡುಗಳೇ ಅಪರೂಪವಾಗಿ ಇರ್ತಾ ಇದ್ವು. 1970s ಹಿಂದೆ ಮಾತು, ಒಂದೆರಡು ಹಾಡುಗಳನ್ನು ಮಾತ್ರವೇ ಅಪರೂಪವಾಗಿ ಸಿಗ್ತಾ ಇದ್ವು. ವೆರಿ ಫ್ಯೂ ಇರ್ತಾ ಇದ್ವು, ಮೇ ಬಿ 4-5 ಅದರ್ವೈಸ್ ಅಷ್ಟೇ. ಅದೇ ಹಾಡುಗಳನ್ನು ಕೇಳ್ತಾ ಇದ್ವಿ. ಆದರೆ ಈಗ ಎಷ್ಟೋ ಹಾಡುಗಳು ಬರ್ತಿವೆ. ಪ್ರತಿ ಪಾಸ್ಟರ್ ಕೂಡ ಹಾಡ್ತಿದ್ದಾರೆ. ಕೆಲವರಿಗೆ ಒಳ್ಳೆ ತಲಾಂತಿದೆ, ಇಲ್ಲದಿದ್ರೂ ಕೆಲವರು ಸ್ವರ ಸರಿಯಾಗಿಲ್ಲದಿದ್ರೂ ಕೂಡ ದೇವರನ್ನು ಸ್ತುತಿಸಬೇಕೆಂಬ ಆಸೆಯಿಂದ ಹಾಡುತ್ತಲೇ ಇದ್ದೇವೆ. ಒಳ್ಳೆ ವಾದ್ಯಗಳಿವೆ. ಅದಕ್ಕಿಂತ ಮುಂಚೆ ಒಂದು ಡ್ರಮ್ಮು, ಜಲ್ಲರಿ ಅಷ್ಟೇ ಚರ್ಚ್ನಲ್ಲಿ ಇರ್ತಿದ್ವು. ಆದರೆ ಈ ಕಾಲದಲ್ಲಿ ಅಷ್ಟಕ್ಕೂ ದಿ ಬೆಸ್ಟ್ ಇನ್ಸ್ಟ್ರೂಮೆಂಟ್ಸ್ ಆರ್ ಇನ್ ದ ಚರ್ಚ್ ಟುಡೇ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಒಳ್ಳೆ ವಾದ್ಯಗಳಿವೆ, ಒಳ್ಳೆ ಹಾಡುಗಳಿವೆ. ಅದಕ್ಕಾಗಿ ಹೋಗ್ತಿದ್ದೀರೋ ಚರ್ಚ್ಗೆ? ಒಳ್ಳೆ ಹಾಡು ಕೇಳಲು ಹೋಗ್ತಾ ಇದ್ದೇವೋ? ಒಳ್ಳೆ ಹಾಡಲ್ಲಿ ಒಳ್ಳೆ ಸ್ವರ ತೆಗೆಯುವುದಕ್ಕಾಗಿ ಹೋಗ್ತಾ ಇದ್ದೀರೋ? ಅಲ್ಲಿ ಹಾಡು ಹಾಡುತ್ತಾ ಇರುವಾಗ ಕುಣಿದಾಡುವುದಕ್ಕಾಗಿ ಹೋಗ್ತಾ ಇದ್ದೀರೋ? ಇಲ್ಲವೇ ನಿಮ್ಮ ಹೃದಯವನ್ನು ತೆರೆದು ನೀವು ಕೂಡ ಆರಾಧನೆಯಲ್ಲಿ ಪಾಲುಗಾರರಾಗಬೇಕೆಂದು ಹಾಡುಗಳಲ್ಲಿರುವಂತಹ ಮ್ಯೂಸಿಕ್ಗಿಂತಲೂ ಪದ ಸಂಗ್ರಹಣ ಮಾಡಿ ಅವುಗಳೊಂದಿಗೆ ಹೃದಯದಲ್ಲಿ ಸ್ಪಂದಿಸುವ ಅನುಭವ ಹೊಂದಿಕೊಳ್ತಾ ಇದ್ದೀರಾ? ಈ ದಿನ ಕೆಲವೊಂದು ಹಾಡುಗಳು ಮಾಮೂಲಾಗಿರ್ತವೆ, ಹಲ್ಲೆಲೂಯಾ ಹಲ್ಲೆಲೂಯಾ ಎನ್ನುವಂತೆ. ಕೆಲವೊಂದು ಭಕ್ತರು ಬರೆದಂತಹ ಹಾಡುಗಳಲ್ಲಿ ದೇವರ ವಾಕ್ಯವನ್ನು ಅದರಲ್ಲಿ ಅಳವಡಿಸಿ ಬರೆದಿದ್ದಾರೆ. ಒಂದು ಹಾಡಲ್ಲೇ ಒಂದು ಪ್ರಸಂಗ, ಒಂದು ಸಂದೇಶವನ್ನೇ ಕೊಡುತ್ತಾರೆ. ದೇವರಿಗೆ ಸ್ತೋತ್ರ. ಮತ್ತೆ ಅಂತಹ ಹಾಡುಗಳನ್ನು ಕೇಳ್ತಾ ಇರುವಾಗ ಚೆನ್ನಾಗಿವೆ ಎಂಬುದಾಗಿ ನೀವು ಆನಂದಭರಿತವಾಗಿ ಹಾಡುಗಳನ್ನು ಅನುಭವಿಸುವುದಕ್ಕಾಗಿಯೇ ಚರ್ಚಸ್ಗಳಿಗೆ ಹೋಗ್ತಾ ಇದ್ದೀರಾ? ವಾಕ್ಯ ಏನು ಹೇಳುತ್ತಂತೆ? ನೀನು ಅವರಿಗೆ ಒಳ್ಳೆ ವಾದ್ಯ ನುಡಿಸುವಂತಹ ಗಾಯಕನ ರೂಪದಲ್ಲಿದ್ದಿ. ಅವರು ನಿನ್ನ ಮಾತುಗಳನ್ನು ಕೇಳುವರು, ಆದರೆ ಅವುಗಳನ್ನು ಅನುಸರಿಸಿ ನಡೆದುಕೊಳ್ಳುವುದಿಲ್ಲ. ಅಷ್ಟಕ್ಕೂ ಒಂದು ಹಾಡು ಸಾಕು ಪ್ರಿಯರೇ ನಮ್ಮ ಬದುಕು ಮಾರ್ಪಡುವುದಕ್ಕಾಗಿ. ಹಾಡು ಅರ್ಥಗರ್ಭಿತವಾಗಿ ಹಾಡುವಾಗ ಆ ಅರ್ಥದಲ್ಲಿರುವ ಸಾರಾಂಶವೇ ಸಾಕು ನಾವು ಪಶ್ಚಾತ್ತಾಪ ಪಡುವುದಕ್ಕಾಗಿ. ಎಷ್ಟರ ಮಟ್ಟಿಗೆ ಒಳ್ಳೆ ಹಾಡುಗಳು ಈ ದಿನ ಸಭೆಯಲ್ಲಿ ನಮಗೆ ಕೇಳಿಸುತ್ತಾ ಇವೆ? ಎಷ್ಟು ಜನ ರಚನೆಗಾರರು ಈ ದಿನ ಒಳ್ಳೆ ಹಾಡುಗಳನ್ನು ರಚಿಸಿ ಹಾಡ್ತಿದ್ದಾರೆ. ಮುಂಚೆ ಒಂದು ಸಭೆಯಲ್ಲಿ ಹಾಡಿದ ಹಾಡು ಅಲ್ಲೇ ಪರಿಮಿತವಾಗಿತ್ತು. ಬೇರೆ ಗಾಯಕನ ಹಾಡು ಹಾಡಿದ್ರೆ ಒಪ್ಪಿಕೊಳ್ತಾ ಇರಲಿಲ್ಲ, ನಮ್ಮ ಪರ್ಮಿಷನ್ ತೆಗೆದುಕೊಳ್ಳಬೇಕೆಂದು ಹೇಳ್ತಾ ಇದ್ರು. ಆದರೆ ಈಗ ಸೋಷಿಯಲ್ ಮೀಡಿಯಾ ಬಂದ ನಂತರ ದೇವರಿಗೆ ಸ್ತೋತ್ರ, ಅದು ದೇವರ ಸೊತ್ತಾಗಿದೆ, ದೇವರ ನಾಮಕ್ಕಾಗಿ ಎಲ್ಲಾ ಸಭೆಗಳಲ್ಲಿ ಎಲ್ಲರೂ ಆ ಹಾಡುಗಳನ್ನು ಹಾಡುತ್ತಾ ದೇವರನ್ನು ಸ್ತುತಿಸುತ್ತಾ ಇದೆ. ಎಷ್ಟು ಒಳ್ಳೆ ಸಾರ ಆ ಹಾಡಿನಲ್ಲಿರುತ್ತೆ ನೋಡಿ. ಮತ್ತೆ ಕೇಳಿದ ವಾಕ್ಯದ ಸಾರ ಏನಾಯ್ತು, ಹಾಡಿರುವ ಹಾಡಿನ ಸಾರ ಏನಾಯ್ತು, ಅವೆಲ್ಲವನ್ನು ಕೇಳ್ತಿದ್ದಾರೆ, ಆನಂದಿಸುತ್ತಿದ್ದಾರೆ, ಚಪ್ಪಾಳೆ ತಟ್ಟುತ್ತಿದ್ದಾರೆ, ಆನಂದಿಸುತ್ತಿದ್ದಾರೆ, ಹಲ್ಲೆಲೂಯಾ ಅನ್ನುತ್ತಿದ್ದಾರೆ. ಆದರೆ ಆ ಜೀವಿತವನ್ನು ಮಾರ್ಪಡಿಸಿಕೊಳ್ತಿದ್ದಾರೋ, ಆ ವಾಕ್ಯಾನುಸಾರವಾಗಿ ಜೀವಿಸುತ್ತಾ ಇದ್ದಾರೋ? ನೀವು ಎಷ್ಟೇ ಹೊತ್ತು ಆರಾಧನೆ ಮಾಡಿದ್ರೂ ಕೂಡ, ಎಷ್ಟೇ ಒಳ್ಳೆ ಹಾಡು ಹಾಡಿದ್ರೂ ಕೂಡ, ಎಷ್ಟೇ ಗಂಟೆಗಳವರೆಗೂ ಎಷ್ಟೇ ಸಂದೇಶಗಳನ್ನು ನೀವು ಕೇಳಿದರೂ ಕೂಡ, ಎಷ್ಟೇ ಆಚಾರ ಪದ್ಧತಿಗಳನ್ನು ಆಲಯದಲ್ಲಿ ನೀವು ಆಚರಿಸಿದರೂ ಕೂಡ, ನೀವು ಎಷ್ಟೇ ದೊಡ್ಡ ಕಾಣಿಕೆ ದೇವರ ಆಲಯಕ್ಕೆ ಹೋಗಿ ಕೊಟ್ಟರೂ ಕೂಡ, ಆ ದೇವರ ಮಾತುಗಳ ಪ್ರಕಾರ ನೀವು ನಡೆದುಕೊಳ್ಳದಿದ್ದರೆ ನಿಮ್ಮ ಆರಾಧನೆ ವ್ಯರ್ಥ. ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಒಂದು ಮಾತನ್ನು ಹೇಳ್ತಾರೆ, ನೋಡೋಣ ಬನ್ನಿ. 15ನೇ ಅಧ್ಯಾಯ 9ನೇ ವಚನದಲ್ಲಿ, ಈ ಜನರು ತಮ್ಮ ತುಟಿಗಳಿಂದ ನನ್ನನ್ನು ಸ್ತುತಿಸುವರೇ ಹೊರತು ಅವರ ಹೃದಯ ನನ್ನಿಂದ ದೂರವಾಗಿದೆ. ಮನುಷ್ಯರು ಕಲ್ಪಿಸುವ ಪದ್ಧತಿಗಳೇ ದೈವೋಕ್ತಿಗಳೆಂದು ಬೋಧಿಸುವವರು ನನ್ನನ್ನು ವ್ಯರ್ಥವಾಗಿ ಆಚರಿಸುವವರಾಗಿದ್ದಾರೆ. ವ್ಯರ್ಥವಾಗಿ ದೇವರನ್ನು ಆರಾಧಿಸುವುದಕ್ಕಾಗಿ ಸಭೆಗೆ ಹೋಗಬೇಡಿರಿ. ಆತ್ಮದಿಂದಲೂ ಸತ್ಯದಿಂದಲೂ ನಮ್ಮ ಕರ್ತನನ್ನು ಆರಾಧಿಸಬೇಕು. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು.
ಪ್ರತಿ ಭಾನುವಾರ ನಿಮ್ಮ ಸನ್ನಿಧಿಗೆ ಹೋಗಿ ಹಾಡಿ ಸ್ತುತಿಸಿ ನಿಮ್ಮನ್ನು ಘನಪಡಿಸುವುದಕ್ಕೂ, ನಿಮ್ಮ ವಾಕ್ಯವನ್ನು ಲಾಲಿಸಿ ನಿಮ್ಮ ಹೃದಯಕ್ಕೆ ಅನ್ವಯಿಸಿಕೊಂಡು ತಿದ್ದುಕೊಂಡು ವಾಕ್ಯಾನುಸಾರವಾಗಿ ಜೀವಿಸುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ಪ್ರತಿಯೊಬ್ಬರಿಗೂ ಸಭೆಯಲ್ಲಿ ಉಜ್ಜೀವನ ದಯಪಾಲಿಸಿರಿ. ನಿಮ್ಮ ಮಾತುಗಳ ಪ್ರಕಾರ ನಡ್ಕೊಳ್ಳುವುದಾದರೆ ಎಲ್ಲಾ ರೀತಿಯಲ್ಲಿ ನಾವು ಆಶೀರ್ವದಿಸಲ್ಪಡುತ್ತೇವೆಂದು ಕೇಳಿದ ವಾಕ್ಯದ ಪ್ರಕಾರ ನಾವು ಜೀವಿಸಿ ನಿಮ್ಮನ್ನು ಮಹಿಮೆಪಡಿಸಿ ನಾವು ಆಶೀರ್ವದಿಸಲ್ಪಡುವಂತೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿರಿ ಎಂದು ದಿನಾಲೂ ಕೇಳ್ತಿದ್ದೇವೆ. ಕಳಿಸಿಕೊಡಿರಿ. ದೇವರನ್ನು ಸ್ತುತಿಸಿ ಪ್ರಾರ್ಥಿಸೋಣ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡಿ ಶೇರ್ ಮಾಡುವುದನ್ನು ಮರಿಬೇಡಿ. ಕರ್ತನು ನಿಮಗೆ ಕೊಟ್ಟಂತಹ ಚರ್ಚಿಗೆ ಹೋಗಿ ಆರಾಧನೆಗೆ ಹೋಗುವ ಪ್ರಯತ್ನ ಮಾಡಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.